ಸರ್ 9 ಗಂಟೆ ತನಕ ನಮ್ಮ ಹತ್ರ ಚೆನ್ನಾಗೇ ಇದ್ದು, ನಾನು ಅಂಗಡಿ ಇದೆ ಅವ್ರದ್ದು, ಹೋಗಿ ಮಾತಾಡ್ಕೊಂಡು ಕುಂತಿದ್ದೆ, ಎಲ್ಲ ಚೆನ್ನಾಗೇ ಇತ್ತು. ಆಮೇಲೆ 1 ಅವರ್ ಆದ್ಮೇಲೆ ಹಿಂಗಾಗಿತ್ತು ಸರ್. ಏನಾಗಿದೆ ಅಂತ ನಮ್ಮ ನಾದಿನಿ ಮಗಳು, ಅವಳು ಫೈನಲ್ ಇಯರ್ ಬಿಕಾಮ್ ಓದ್ತಾ ಇದ್ಲು. SSIT. ಯಾವ ಏರಿಯಾ ನಿಮ್ದು? ನಮ್ದು ತುಮಕೂರು DSS ಹಳ್ಳಿ ಸರ್, ಗೂಳೂರ್ ಹತ್ರ. ಇವತ್ತೇನ್ ವಿಚಾರಕ್ಕೆ ಈ ತರ ಆಯ್ತು ಅಂತ ಹೇಳಿ ಗೊತ್ತಾಯ್ತು? ಇಲ್ಲ ಸರ್, ಗೊತ್ತಿಲ್ಲ ನಮ್ಗೆ. ಹೆಂಗೆ ಅವರು ಅದು ವೇಲ್ ಹಾಕೊಂಡಿದ್ಲು ಕಿಟಕಿಗೆ, ಸ್ಯಾರಿ. ಅವ್ರ ಅಮ್ಮ ಇದ್ರು, ರೂಮಲ್ಲಿ ಮಲ್ಕೊಂಡಿದ್ರು. ಅವಳು ಇದು ಫ್ಯಾಷನ್ ಡಿಸೈನರು, ಅಂದ್ರೆ ಮೇಕಪ್ ಆರ್ಟಿಸ್ಟು. ಹಾಲಲ್ಲಿ ಏನನ್ನ ಅದು ಇದು ರೆಡಿ ಮಾಡ್ಕೊಂತಿರೋಳು. ಯಾವಾಗ್ಲೂ ಅವ್ರ ಅಮ್ಮ ಮಲ್ಕೊಂಡಿರೋರು. ಏನು ಹಿಂಗೆ ಮಾಡ್ಕೊಂತೈತೆ ಅಂದ್ಬಿಟ್ಟು ಸುಮ್ಮನಾಗವ್ರೆ. ರೂಮ್ದು ಲಾಕ್ ಮಾಡೋಳೆ ಚಿನ್ಕ, ಹಾಲೆಲ್ಲ ಮಾಡ್ಕೊಂಡಿರೋದು. ಅವ್ರು ರೀಲ್ಸ್ ಎಲ್ಲ ಮಾಡ್ತಾ ಇದ್ರು. ರೀಲ್ಸ್ ಮಾಡ್ತಾ ಇದಾರೆ ಅಂತ ಅವರು ಇಲ್ಲ, ಅವಳು ಪ್ರೊಫೆಷನ್ ಮೇಕಪ್ ಆರ್ಟಿಸ್ಟ್ ಅಲ್ವಾ. ಆಮೇಲೆ ಮಾಡ್ಲಿಂಗ್ ಎಲ್ಲ ಮಾಡಕ್ ತುಂಬಾ ಆಸೆ ಅವಳಿಗೆ. ರೀಸೆಂಟ್ ಆಗಿ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಇದಾಯ್ತು, ಫ್ಯಾಷನ್ ಶೋ ಆಯ್ತು, ಅದಕ್ಕೆಲ್ಲ ಭಾಗವಹಿಸಿಲ್ಲ ಅವಳು. ಆತರ ಎಲ್ಲ ತುಂಬಾ ಇಷ್ಟ ಅವಳಿಗೆ. ಅವ್ರ ಅಮ್ಮನೂ ಒಂದ್ ಸ್ವಲ್ಪ ಸಪೋರ್ಟ್ ಮಾಡೋರು ಅದಕ್ಕೆಲ್ಲ. ಗಲಾಟೆ ಎಲ್ಲ ಏನೂ ಆಗಿಲ್ಲ ಸರ್. ಏನಾಗಿದೆ ಅಂತ ಪರ್ಫೆಕ್ಟ್ ಆಗಿ ನಮಗೂ ಗೊತ್ತಿಲ್ಲ. ಇಲ್ಲ ಸರ್, ಏನು ಬರ್ದಿಲ್ಲ. ಬಂದಿದ್ರು ಅವ್ರು ಚೆಕ್ ಮಾಡಿದ್ರು, ಏನಂತದೆಲ್ಲ ಏನು ಬರ್ದಿಟ್ಟಿಲ್ಲ. ಇಲ್ಲ ಸರ್, ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ಲು ಅವಳು. ಏನದೆಲ್ಲ ನಮ್ಗೆ ನಿಜ ಗೊತ್ತಿಲ್ಲ ಸರ್. ಅವೆಲ್ಲ ನಮ್ಗೆ ಬೆಳಿಗ್ಗೆಲ್ಲ ರಾತ್ರಿ 10 ಗಂಟೆಯಲ್ಲಿ ಅನ್ಸುತ್ತೆ. ಫಸ್ಟ್ ನೋಡಿದ್ದು ಯಾರೋ ಹುಡುಗ ಪಕ್ಕದೂರವನು ನೋಡ್ಬಿಟ್ಟು ಕರ್ದಿದ್ದು, ಹಿಂಗೆ ಹಾಕೊಂಡ್ಬಿಟ್ಟಿದ್ದಾಳೆ ಬನ್ನಿ ಅಂತ. ತಾಯಿ ಇಲ್ಲ, ತಾಯಿ ರೂಮಲ್ಲಿ ಇದ್ರು, ರೂಮ್ ಲಾಕ್ ಮಾಡ್ಕೊಂಡಿದ್ಲು. ಗೊತ್ತಿಲ್ಲ ಸರ್ ನನ್ಗೂ ಅದು. ಏನು ಸರ್ ಅವೆಲ್ಲ ಇಲ್ಲ ಸರ್, ಅವೆಲ್ಲ ಏನು ಇರ್ಲಿಲ್ಲ. ಒಬ್ಳೆ ಮಗಳು ಸರ್ ಅವಳು. ತಂದೆ ಇಲ್ಲ ಸರ್, ಅವಳು 9 ತಿಂಗಳು ಮಗು ಇದ್ದಾಗೆ ತಂದೆ ತೀರ್ಕೊಂಡಿದ್ದಾರೆ. ಒಬ್ಳೆ ಮಗಳು. ತಾಯಿ ಹಸು ಕಟ್ಕೊಂಡಿದ್ದಾರೆ, ಮತ್ತೆ ಒಂದು ಅಂಗಡಿ ಇದೆ, ಚಿಕ್ಕದೊಂದು ಚಿಲ್ಲರೆ ಅಂಗಡಿ ಇದೆ ಅವ್ರದ್ದು. ನನ್ನ ಹೆಸರು ಪ್ರಭಾವತಿ.